ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಒಟ್ಟು 3712 ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ. ಅದರ ನೋಟಿಫಿಕೇಷನ್ ಇಲ್ಲಿದೆ. ತಮ್ಮ ಗಮನಕ್ಕೆ ನಾನು ಈ ನೋಟಿಫಿಕೇಷನ್ನ ಓದುತ್ತೇನೆ. ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಪರ್ಸೋನಲ್, ಪಬ್ಲಿಕ್ ಗ್ರೀವಿಯನ್ಸಸ್ ಆ್ಯಂಡ್ ಪೆನ್ಷನ್ಸ್, ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಆ್ಯಂಡ್ ಟ್ರೈನಿಂಗ್, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಬ್ಲಾಕ್ ನಂಬರ್ 12, CGO ಕಾಂಪ್ಲೆಕ್ಸ್, ಲೋಧಿ ರೋಡ್, ನ್ಯೂ ಡೆಲ್ಲಿ 111003. ವೆಬ್ಸೈಟ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ssc.gov.in ಮತ್ತು ಇಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಕಂಬೈನ್ಡ್ ಹೈಯರ್ ಸೆಕೆಂಡ್ರಿ 10+2 ಲೆವೆಲ್ ಎಕ್ಸಾಮಿನೇಷನ್ 2024. ಡೇಟ್ಸ್ ಫಾರ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ 8/4/2024 ಮತ್ತು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಕೊನೆಯ ದಿನಾಂಕ ವೀಕ್ಷಕರೇ 7/5/2024. ಇಲ್ಲಿ Government strives to have a workforce which reflects gender balance and women candidates are encouraged to apply. ಸೊ ವುಮೆನ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ವೀಕ್ಷಕರೇ. ಇದು ನೋಟಿಫಿಕೇಷನ್ ನಂಬರ್. ಇದು ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಅ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಫಾರ್ ರಿಕ್ರೂಟ್ಮೆಂಟ್ ಟು ದ ಗ್ರೂಪ್ ಸಿ ಪೋಸ್ಟ್ ವಿತ್ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಆ್ಯಂಡ್ ಡೇಟಾ ಎಂಟ್ರಿ ಆಪರೇಟರ್ಸ್ ಫಾರ್ ವೇರಿಯಸ್ ಮಿನಿಸ್ಟ್ರೀಸ್ ಆರ್ ಡಿಪಾರ್ಟ್ಮೆಂಟ್ಸ್ ಆರ್ offices of the Government of India and various constitutional bodies or statutory bodies or tribunals etc. The details of the examination are as under. ವೀಕ್ಷಕರೇ, ಮೊದಲಿಗಾಗಿ ಇಲ್ಲಿ ಪೇ ಸ್ಕೇಲ್ ಕೊಟ್ಟಿದ್ದಾರೆ. ಲೋವರ್ ಡಿವಿಷನ್ ಕ್ಲರ್ಕ್ಗೆ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ಗೆ ಲೆವೆಲ್ 2 ಅಲ್ಲಿ 19,900 to 63,200. ಹಾಗೆ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎಗೆ ಕೊಟ್ಟಿದ್ದಾರೆ ವೀಕ್ಷಕರೇ. ಪೇ ಲೆವೆಲ್ ವೇಕೆನ್ಸೀಸ್ ಕೊಟ್ಟಿದ್ದಾರೆ. ಟೆಂಟೇಟಿವ್ ವೇಕೆನ್ಸೀಸ್ ದೇರ್ ಆರ್ ಅಪ್ರಾಕ್ಸಿಮೇಟ್ 3,712 vacancies. However, firm number of vacancies will be determined in due course. Updated vacancies, if any, along with post-wise and category-wise vacancies will be made available on the website of the Commission, ssc.gov.in. Candidates Corner, tentative vacancy. In due course, candidates may note that state-wise or zone-wise vacancies are not collected by the Commission. ಸೊ ವೀಕ್ಷಕರೇ, ಇಲ್ಲಿ ಒಟ್ಟು 3712 ವೇಕೆನ್ಸೀಸ್ ಇದ್ದಾವೆ ಸದ್ಯಕ್ಕೆ. ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿ ಯಾವ್ಯಾವ ಕ್ಯಾಟಗರಿಗೆ ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವಿಲ್ಲಿ ನೋಡ್ಕೋಬಹುದು. ಮತ್ತು ಯಾವ ಪೋಸ್ಟ್ಗೆ ಯಾವ ರಿಸರ್ವೇಷನ್ ಮತ್ತು ಯಾವ ಡಿಸೆಬಿಲಿಟಿ ಇರೋರು ಸೂಟೇಬಲ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವಿಲ್ಲಿ ನೋಡಬಹುದು ಈ ಟೇಬಲಲ್ಲಿ. ಈಚ್ ಪೋಸ್ಟ್ಗೂ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಗಮನವಿಟ್ಟು ಓದ್ಕೋಬೇಕು. ಇಲ್ಲಿ ನ್ಯಾಷನಾಲಿಟಿ, ಸಿಟಿಸನ್ಶಿಪ್ ಯಾರ್ಯಾರು ಸೂಟಬಲ್ ಅಪ್ಲೈ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ. ಇಲ್ಲಿ ಏಜ್ ಲಿಮಿಟು 18ರಿಂದ 27 ವಯಸ್ಸಿನವರು ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಮತ್ತು ಇಲ್ಲಿ ರಿಸರ್ವೇಷನ್ ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. SC/STಗೆ 5 ವರ್ಷ, OBCಗೆ 3 ವರ್ಷ, PWBD ಅನ್ರಿಸರ್ವ್ಡ್ಗೆ 10 ವರ್ಷ, PWD OBCಗೆ 13 ವರ್ಷ, PWD SC/STಗೆ 15 ವರ್ಷ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ವರ್ಷ ಆಫ್ಟರ್ ಡಿಡಕ್ಷನ್ ಆಫ್ ಮಿಲಿಟರಿ ಸರ್ವಿಸ್ ರೆಂಡರ್ಡ್ ಫ್ರಮ್ ದಿ ಆ್ಯಕ್ಚುಯಲ್ ಏಜ್ ಆ್ಯಸ್ ಆನ್ ಕ್ಲೋಸಿಂಗ್ ಡೇಟ್ ಆಫ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್. ಹಾಗೆ ಸುಮಾರು ಇನ್ನೂ ಕ್ಯಾಟಗರೀಸ್ಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಓದ್ಕೋಬಹುದು. ವಿಡೋಸ್, ಡೈವರ್ಸ್ಡ್ ವುಮೆನ್ ಜುಡಿಷಿಯಲಿ ಸಪ್ರೇಟೆಡ್ ಆ್ಯಂಡ್ ಆರ್ ನಾಟ್ ಮ್ಯಾರಿಡ್ ಅವರಿಗೆ ಕೂಡ 35 years ಆಫ್ ಏಜ್ ಲಿಮಿಟ್ ಇದೆ ವೀಕ್ಷಕರೇ. SC/STಗೆ 40 years ಏಜ್ ಲಿಮಿಟ್ ಇದೆ ವೀಕ್ಷಕರೇ. ಇನ್ನೂ ಕಂಡೀಷನ್ಸ್ ಕೊಟ್ಟಿದ್ದಾರೆ ಏಜ್ ಲಿಮಿಟ್ಗೆ. ತಾವು ಇಲ್ಲಿ ಓದ್ಕೋಬಹುದು ಸ್ಲೋ ಆಗಿ ಸ್ಕ್ರೀನ್ಶಾಟ್ ಇಟ್ಕೊಂಡು. ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮ್ಯಾಟ್ಸ್ ಆಫ್ ಸರ್ಟಿಫಿಕೇಟ್ಸ್. ಇದು ಯಾವ್ಯಾವ ಸರ್ಟಿಫಿಕೇಟ್ಸು ಅಪ್ಲೈ ಮಾಡುವಾಗ ಸಬ್ಮಿಟ್ ಮಾಡಬೇಕು ರಿಸರ್ವ್ಡ್ ಕ್ಯಾಟಗರಿಗೆ ಮತ್ತು ಹ್ಯಾಂಡಿಕ್ಯಾಪ್ಡ್ ಅವ್ರಿಗೆ ಯಾವ್ಯಾವ ಸರ್ಟಿಫಿಕೇಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ
ತಾವು ನೋಡಬಹುದು. ವೀಕ್ಷಕರೇ, ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಂಪಾರ್ಟೆಂಟ್ ಅನಿಸಿದಾಗ ಸ್ಕ್ರೀನ್ಶಾಟ್ ಇಟ್ಕೊಂಡು ಓದ್ಕೋಬಹುದು. ಮತ್ತು ಪ್ರಾವಿಷನ್ ಆಫ್ ಕಂಪನ್ಸೇಟರಿ ಟೈಮ್ ಆ್ಯಂಡ್ ಅಸಿಸ್ಟೆನ್ಸ್ ಆಫ್ ಸ್ಕ್ರೈಬ್. ಸೊ ಇದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ ಯಾರಾದರೂ ಸ್ಕ್ರೈಬ್ ಪರ್ಸನ್ ಇಟ್ಕೊಂಡಿದ್ರೆ ಅವರಿಗೆ ಕಾಂಪನ್ಸೇಟರಿ ಟೈಮ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಎಸೆನ್ಷಿಯಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಫಾರ್ ಡೇಟಾ ಎಂಟ್ರಿ ಆಪರೇಟರ್ ಆರ್ ಡೇಟಾ ಎಂಟ್ರಿ ಆಪರೇಟರ್ ಗ್ರೇಡ್ ಎ ಇನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, Food and Public Distribution and Ministry of Culture, 12th standard pass in science stream with mathematics as a subject from a recognized board or equivalent. For lower division clerk or junior secretarial assistant and data entry operator or data entry operator grade A, except DOs in department or ministry mentioned at para 8.1 above, candidates must have passed 12th standard or equivalent examination from a recognized board of university. The candidates who have appeared in the 12th standard or equivalent examination can also apply. However, they must possess essential qualification on or before the cut-off date. ವೀಕ್ಷಕರೇ, ಇಲ್ಲಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಲ್ಚರ್ಗೆ 12th ಸ್ಟ್ಯಾಂಡರ್ಡಲ್ಲಿ ಸೈನ್ಸು ಮತ್ತು ಮ್ಯಾಥ್ಸ್ ಇರಲೇಬೇಕು ವೀಕ್ಷಕರೇ. ಬೇರೆ ಡಿಪಾರ್ಟ್ಮೆಂಟ್ಸ್ ಅಂಡರ್ಗೆ 12th ಮಾತ್ರ ಪಾಸಾಗಿದ್ದರೆ ಸಾಕು ವೀಕ್ಷಕರೇ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ. ಇಲ್ಲಿ ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ಇದು ಹೊಸ ವೆಬ್ಸೈಟು ssc.government.in ಇದು ವೆಬ್ಸೈಟು. ಇಲ್ಲಿಗೆ ಹೋಗಿ ಅಪ್ಲೈ ಮಾಡಬೇಕು ವೀಕ್ಷಕರೇ. ಇಲ್ಲಿ SSC.nic.in ಇದೆ ಅಲ್ವಾ, ಇದು ಹಳೆ ವೆಬ್ಸೈಟ್ ವೀಕ್ಷಕರೇ. ಸೊ ಇಲ್ಲಿ ಏನಾದರೂ ನೀವು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದರೆ ಅದು ಅಪ್ಲೈ ಆಗಲ್ಲ. ಸೊ ಹೊಸ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಮಾಡಬೇಕು ವೀಕ್ಷಕರೇ ನೀವು. ವೀಕ್ಷಕರೇ, ಇಲ್ಲಿ ಏನೇನು ಡಾಕ್ಯುಮೆಂಟ್ಸು, ಎಷ್ಟು KB ಎಲ್ಲ ಅಪ್ಲೋಡ್ ಮಾಡೋ ಪ್ರೊಸೀಜರ್ ಕೊಟ್ಟಿದ್ದಾರೆ ವೀಕ್ಷಕರೇ, ತಾವು ನೋಡ್ಕೋಬಹುದು. ಇಲ್ಲಿ ಅಪ್ಲಿಕೇಶನ್ ಫೀ ಕೊಟ್ಟಿದ್ದಾರೆ. ಫೀ ಪೇಬಲ್ ₹100. ವುಮೆನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗಿಂಗ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಪರ್ಸನ್ಸ್ ವಿತ್ ಬೆಂಚ್ಮಾರ್ಕ್ ಡಿಸೆಬಿಲಿಟೀಸ್ ಆ್ಯಂಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ಪೇಮೆಂಟ್ ಆಫ್ ಫೀ. ಸೊ ಇವರಿಗೆಲ್ಲ ಫೀ ಇಲ್ಲ ವೀಕ್ಷಕರೇ. ಅನ್ರಿಸರ್ವ್ಡ್ ಮತ್ತು ಮೆನ್ಗೆ ಫೀ ಪೇಬಲ್ ₹100 ಇದೆ ಅಂತ ಕೊಟ್ಟಿದ್ದಾರೆ ವೀಕ್ಷಕರೇ. ಈ ನೋಟಿಫಿಕೇಷನ್ ಒಟ್ಟು 87 ಪೇಜಸ್ ಇದೆ. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ನಿಮ್ಮ ಗಮನಕ್ಕೆ ಹೇಳುತ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ ಸೆಂಟರ್ಸ್ ಆಫ್ ಎಕ್ಸಾಮಿನೇಷನ್ಸ್ ಕೊಟ್ಟಿದ್ದಾರೆ. ಡಿಫ್ರೆಂಟ್ ರೀಜನ್ಸ್ಗೆ ಡಿಫ್ರೆಂಟ್ ಸೆಂಟರ್ಸ್ ಇದ್ದಾವೆ ವೀಕ್ಷಕರೇ, ತಾವು ನೋಡ್ಕೋಬೋದು. ಇಲ್ಲಿ ಆ ರೀಜನ್ನಲ್ಲಿರೋ ಪ್ಲೇಸಸ್ನೇ ಸೆಂಟರ್ಸ್ ಆಗಿ ಕೊಟ್ಟಿದ್ದಾರೆ ವೀಕ್ಷಕರೇ. ಇಲ್ಲಿ ಕರ್ನಾಟಕ, ಕೇರಳ ರೀಜನ್ಗೆ ಕೊಟ್ಟಿದ್ದಾರೆ. ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ ಎಕ್ಸೆಟ್ರಾ. ತುಂಬ ರೀಜನ್ಸಲ್ಲಿ ತುಂಬ ಸೆಂಟರ್ಸ್ ಆಪ್ಷನ್ಸ್ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಈ ಟೇಬಲ್ನ ಸ್ಲೋ ಆಗಿ ನೋಡ್ಕೋಬಹುದು ಸ್ಕ್ರೀನ್ಶಾಟ್ ಇಟ್ಕೊಂಡು. ಮತ್ತು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ವೀಕ್ಷಕರೇ. ಟೈರ್ 1 ಮತ್ತು ಟೈರ್ 2 ಇರುತ್ತೆ. ಎರಡು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ವೀಕ್ಷಕರೇ. ಇಲ್ಲಿ ಟೈರ್ 1ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಒಟ್ಟು 1 hour ಟೈಮ್ ಇರುತ್ತೆ ವೀಕ್ಷಕರೇ ಈ ಎಕ್ಸಾಮ್ಗೆ ಟೈರ್ 1ನಲ್ಲಿ. ಹಾಗೆ ಇಲ್ಲಿ ಟೈರ್ 2 ಕೊಟ್ಟಿದ್ದಾರೆ ವೀಕ್ಷಕರೇ. ಅದು ಸೆಕ್ಷನ್ 1 ಮತ್ತು ಸೆಕ್ಷನ್ 2 ಮತ್ತು ಸೆಕ್ಷನ್ 3 ಕೂಡ ಡಿವೈಡ್ ಮಾಡಿದ್ದಾರೆ ವೀಕ್ಷಕರೇ, ತಾವು ಇಲ್ಲಿ ನೋಡಬಹುದು. ಡಿಫ್ರೆಂಟ್ ಸೆಕ್ಷನ್ಗೆ ಡಿಫ್ರೆಂಟ್ ಟೈಮಿಂಗ್ಸ್ ಕೊಟ್ಟು ಈ ಟೇಬಲಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ, ಡೀಟೇಲ್ ಆಗಿ ತಾವು ನೋಡ್ಕೋಬಹುದು. ವೀಕ್ಷಕರೇ, ಹಾಗೆ ಇಲ್ಲಿ ಸ್ಕೇಲ್ ಟೆಸ್ಟ್ ಕೂಡ ಇರುತ್ತೆ. ಮತ್ತು ಟೈಪಿಂಗ್ ಟೆಸ್ಟ್ ಲೋ ಡಿವಿಷನ್ ಕ್ಲರ್ಕ್ ಮತ್ತು ಅಥವಾ ಜೂನಿಯರ್ ಸೆಕ್ರೆಟರಿಯಲ್ ಅಸಿಸ್ಟೆಂಟ್ಗೆ ಕೂಡ ಇರುತ್ತೆ ವೀಕ್ಷಕರೇ. ಇಲ್ಲಿ ಸಿಲೆಬಸ್ ಕೂಡ ಕೊಟ್ಟಿದ್ದಾರೆ ಎಕ್ಸಾಮಿನೇಷನ್ಗೆ. ಟೈರ್ 1ಗೆ ಹಾಗೆ ಟೈರ್ 2ಗೆ ಕೊಟ್ಟಿದ್ದಾರೆ ವೀಕ್ಷಕರೇ. ತಾವು ಈ ಸ್ಕ್ರಾಲ್ ಮಾಡ್ತೀನಿ, ತಾವು ಸ್ಕ್ರೀನ್ಶಾಟ್ ಇಟ್ಕೊಂಡು ನೋಡಬಹುದು. ವೀಕ್ಷಕರೇ, ಇದು ಇನ್ನೂ ಹಲವಾರು ಡೀಟೇಲ್ಸ್ ಕೊಟ್ಟಿದ್ದಾರೆ. ತಮಗೆ ನಾನು ಜಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ ವೀಕ್ಷಕರೇ. ನಿಮಗೆ ಇನ್ನೂ ಈ ಡೀಟೇಲಾಗಿ ಈ ನೋಟಿಫಿಕೇಷನ್ನ ಓದಬೇಕಂದ್ರೆ ವೆಬ್ಸೈಟ್ ssc.gov.inಗೆ ಹೋಗ್ಬಿಟ್ಟು ತಾವು ಓದ್ಕೋಬಹುದು ವೀಕ್ಷಕರೇ, ಡೌನ್ಲೋಡ್ ಮಾಡಿ ನೋಟಿಫಿಕೇಷನ್ನ.
ಅದೇ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅಪ್ಲೈ ಮಾಡಬಹುದು ವೀಕ್ಷಕರೇ. ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ವೋಟರ್ಸ್ ID, ಡ್ರೈವಿಂಗ್ ಲೈಸೆನ್ಸ್, ಪಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ. ವೀಕ್ಷಕರೇ, ತಮಗೆ ಈ ವಿಡಿಯೋ ಉಪಯೋಗ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ತಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಧನ್ಯವಾದಗಳು. ಥ್ಯಾಂಕ್ ಯು.